ರೈತ ಬಂಧುಗಳಿಗೆ ನಮಸ್ಕಾರ. ನಾನು ನಿರುಪಾಧಿಕೆ ಗೋಮರ್ಸಿ ಅಂತ ರಾಯಚೂರು ಜಿಲ್ಲೆಯಿಂದ ಬಂದಿದ್ದೇನೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ. ಇವತ್ತು ನಮ್ಮ ಮುಖಂಡರು ಇಲ್ಲ ಸರ್, ನಮ್ಮ ಜಿಲ್ಲೆಯಲ್ಲಿ ಒಂದು ರೈತರ ಹೋರಾಟ ನಡೀತಾ ಇದೆ, ದಯವಿಟ್ಟು ಬರಬೇಕು ಅಂತ ಹೇಳಿದಾಗ ನಾನು ರಾಯಚೂರಿಂದ ಬಂದಿದ್ದೇನೆ. ಇವತ್ತು ರೈತರಿಗೆ ಆಗುವಂತ ಅನ್ಯಾಯ, ಆಗುವಂತ ಮೋಸ, ರೈತರಿಗೆ ಆಗುವಂತ ಒಂದು ದಬ್ಬಾಳಿಕೆಯನ್ನು ಖಂಡಿಸಿ 3 ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು ರೈತ ಬೆಳೆಯೋದು ರಸ, ತಿನ್ನೋದು ಕಸ. ರೈತ ಬೆಳೆಯೋದು ರಸ, ತಿನ್ನೋದು ಕಸ. ಇವತ್ತು ಕಬ್ಬು ಸಿಹಿ ಆದಂತ ಕಬ್ಬು ಬೆಳಿತಾನೆ, ಜೋಳ ಬೆಳಿತಾನೆ, ಗೊಂಜಾಳ ಬೆಳಿತಾನೆ, ತೊಗರಿ ಬೆಳಿತಾನೆ, ಎಲ್ಲಾ ಬೆಳೆದು ಕೂಡ ಇವತ್ತು ರೈತ ತಿನ್ನುವಾಗ, ರಾತ್ರಿ ಊಟ ಮಾಡುವಾಗ ಒಂದೊತ್ತು ಊಟ ಇಲ್ಲದೂ ಕೂಡ ಅನ್ನದಲ್ಲಿ ಬೇಳೆ ಇಲ್ಲದೂ ಕೂಡ ತಿಂದು ಮಲಗಿ ಜೀವನ ಮಾಡ್ತಾ ಇದ್ದೇನೆ. ಇವತ್ತು ಮಳೆ ಏನಿದೆ, ಬೆಳೆ ಏನು, ಚಳಿ ಏನಿದೆ, ಬಿಸಿಲು ಏನಿದೆ, ಕಷ್ಟಪಟ್ಟು ಬೆಳೆದಂತ ಕಬ್ಬಿನ ಬೆಳೆಗೆ 3,000 ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿದ್ರೆ 3,500 ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿದ್ರೆ ಇವತ್ತು ಯಾರು ಕೂಡ ನಿಮ್ಮನ್ನ ನೋಡ್ತಾ ಇಲ್ಲ. ಹಾಗಾಗಿ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ, ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಲ್ಲಿ ಹಸಿರು ಸೇನೆ ನಡೀತಾ ಇದೆ, ಹಸಿರು ಸೇನೆ ಹೋರಾಟ ನಡೀತಾ ಇದೆ. ಬೆಂಗಳೂರು ವಿಧಾನಸೌಧಕ್ಕೆ ಹಳದಿ ಸೈನ್ಯ ಮುತ್ತಿಗೆ ಹಾಕಿದ್ದೆ ಎಚ್ಚರ. ಪಕ್ಷದ ಹಳದಿ ಸೈನಿಕರು ಮುತ್ತಿಗೆ ಹಾಕಿ ರೈತರ ಪರವಾಗಿ ಧ್ವನಿಗೂಡಿಸ್ತಾರೆ, ಎಚ್ಚರ ಅನ್ನುವಂತ ಮಾತನ್ನು ಈ ಮೂಲಕ ಕೊಡ್ತಾ ಇದ್ದೇನೆ. ಈಗಾಗಲೇ ರವಿಕೃಷ್ಣ ರೆಡ್ಡಿ, ನಮ್ಮ ನಾಯಕ ರವಿಕೃಷ್ಣ ರೆಡ್ಡಿಗೆ ಈ ವಿಷಯ ಹೋಗಿದೆ. ಆ ಹೋರಾಟದ ಹುಲಿ, ಭ್ರಷ್ಟಾಚಾರದ ಸಿಂಹ ಸ್ವಪ್ನವಾಗಿರುವಂತಹ ಹೋರಾಟದ ಹುಲಿ ಇಲ್ಲಿ ಬಂತು ಅಂತಂದ್ರೆ ಎಲ್ಲರೂ ಕೂಡ ಮನೆಯಲ್ಲಿ ಬಿಲಗಳಾಗಿ ಒಳಗೋಗ್ಬೇಕಾಗುತ್ತೆ. ಹಾಗಾಗಿ ಯಾರು ಕೂಡ ರೈತರು ಆಕ್ರೋಶ ಭರಿತರಾಗದೆ ಇದೇ ರೀತಿಯಾದಂತಹ ಶಿಸ್ತು, ಶಾಂತಿಯಿಂದ ಹೋರಾಟಕ್ಕೆ ಒಂದು ಶಕ್ತಿಯನ್ನ ತುಂಬುವ ಮೂಲಕ ನಮ್ಮ ಬೇಡಿಕೆ ಈಡೇರುವವರೆಗೂ ಕೆಆರ್ಎಸ್ ಪಕ್ಷ ನಿಮ್ಮ ಜೊತೆಯಾಗಿರುತ್ತೆ, ನಿಮ್ಮ ಬೆಂಬಲವಾಗಿರುತ್ತೆ, ನಿಮ್ಮ ಯಾವುದೇ ಹೋರಾಟಕ್ಕೆ ಶಕ್ತಿಯಾಗಿರುತ್ತೆ ಅಂತ ಈ ಮೂಲಕ ಭರವಸೆಯನ್ನು ಕೊಡುತ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.